ವಜ್ರದ ವ್ಯಾಪಾರಿಗಷ್ಟೇ ವಜ್ರದ ಬೆಲೆ ಗೊತ್ತಿರುತ್ತಂತೆ. ಹಾಗೆ ನಮ್ಮ ಜೈಶಂಕರ್ ಅವರ ಒಂದು ಚಿಕ್ಕ ಟ್ಯಾಲೆಂಟಿನ ಝಲಕನ್ನ ಕಥಾ ಸಂಗಮದ ಲಚ್ಚವ್ವ ನಲ್ಲಿ ಕಂಡಂತಹ ನಮ್ಮ ರಿಷಬ್ ಶೆಟ್ಟಿ ಅವರು ಅವರಿಗೋಸ್ಕರ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಅದುವೇ ಶಿವಮ್ಮ. ಇದು ಯಾವ್ದೋ ನಮ್ಮದೇ ಕಥೆನ ಅನ್ನೋ ತರ ಫೀಲ್ ಕೊಡುವಂತಹ ಸಿನಿಮಾ. ಸಿನಿಮಾ ರಿಲೀಸ್ಗೂ ಮುನ್ನಾನೆ ಬಹಳಷ್ಟು ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅದರಲ್ಲೂ ಸೌತ್ ಕೊರಿಯಾದ ಬುಸಾನ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅವಾರ್ಡ್ ಗೆದ್ದ ಮೊಟ್ಟ ಮೊದಲ ಕನ್ನಡ ಸಿನಿಮಾ. ಒಂದು ಚಪ್ಪಾಳೆ ಬರಬೇಕು. ಅಷ್ಟೇ ಅಲ್ಲ, ಇರಾನ್ ಫಜ್ರ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಕೂಡ ಅವಾರ್ಡ್ ಅನ್ನ ಪಡ್ಕೊಂಡಿರುವಂತಹ ಮೊದಲ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ. ರಷ್ಯನ್ ಫಿಲ್ಮ್ ಫೆಸ್ಟಿವಲ್ ಝರ್ಕಾಲೋ ಸಿಕ್ಕಾಪಟ್ಟೆ ಫೇಮಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಕೂಡ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವಂತಹ ನಮ್ಮ ಸಿನಿಮಾ ಫ್ರಾನ್ಸ್ ಮತ್ತೆ ಫಿಲ್ಮ್ ಬಜಾರ್ ನಲ್ಲಿ ಕೂಡ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ಸೊ ಇನ್ನು ತಡ ಯಾಕೆ, ಈ ಸಿನಿಮಾದ ಅನ್ನದಾತರು ನಮ್ಮ ನಿರ್ಮಾಪಕರು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ರಿಷಬ್ ಶೆಟ್ಟಿ ಫಿಲ್ಮ್ಸ್ ಶುಭವಾಗಿ ನಿಮ್ಮ ಟೀಮ್ಗೆ ಅಂತ ಹೇಳ್ತಾ ನಿಮ್ಮ ಬಾಯಿಂದಲೇ ಟ್ರೇಲರ್ ಲಾಂಚ್ ಹೇಳ್ಬೋದಾ? ಮೊದಲನೇದಾಗಿ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಕಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ. ನಿನ್ನೇನು ಸಿಕ್ಕಿದ್ವಿ, ಮತ್ತೆ ಇವತ್ತು ಸಿಗ್ತಾ ಇದ್ದೀವಿ. ನಾನು ನನ್ನ ಕರಿಯರಲ್ಲಿ ಸುಮಾರಷ್ಟು ಹೊಸಬ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ. ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಆಗಲಿ, ನಟನೆ ಮಾಡಿರೋದಾಗಲಿ, ನಿರ್ಮಾಣ ಮಾಡಿರೋದಾಗಲಿ. ಸೊ ಮತ್ತೆ ರಿಷಬ್ ಶೆಟ್ಟಿ ಆದ ನಾನು ಎರೆಹಂಚನಾಳ ಗ್ರಾಮದಿಂದ ಶರಣಮ್ಮ ಚೆಟ್ಟಿ ಅನ್ನುವಂಥ ಒಂದು ಹೊಸ ಹೀರೋಯಿನ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಶಿವಮೊಗ್ಗನಿ. ಸೊ ಇನ್ನೊಬ್ರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಒಂದು ಚಿಕ್ಕದಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ, ಮತ್ತೆ ಮಾತಾಡೋಣ. ಎರೆಹಂಚನಾಳ ಅನ್ನುವಂಥ ಒಂದು ಇಡೀ ಗ್ರಾಮ ಸೇರ್ಕೊಂಡು ಈ ಸಿನಿಮಾನ ಮಾಡಿರೋದು. ನಾನು ಅವರು ಜಸ್ಟ್ ಒಬ್ಬರು ಬೆಂಗಾವಲಾಗಿ, ನಾನು ಒಬ್ಬ ನಿರ್ಮಾಪಕನಾಗಿ ನಿಂತಿದ್ದೆ ಬಿಟ್ಟರೆ ಸಂಪೂರ್ಣ ಇಡೀ ಎರೆಹಂಚನಾಳ ಗ್ರಾಮದ ಕಲಾವಿದರು ಅಂದರೆ ಅವರು ಊರವರು, ಗ್ರಾಮಸ್ಥರು ಅವರೇ ಸೇರ್ಕೊಂಡು, ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು. ಸೊ ಅಲ್ಲಿಂದ ಶುರುವಾಗಿ ಶಿವಮೊಗ್ಗರಾಗಲಿ ಉಳಿದ ಎಲ್ಲ ಕಲಾವಿದರು ಕೂಡ ಅದೇ ಊರವರು. ಚಿತ್ರೀಕರಣ ಮಾಡಿದ್ದು ಕೂಡ ನಾವು ಎರೆಹಂಚನಾಳದಲ್ಲೇ. ಸೊ ಹಾಗಾಗಿ ಈ ಸಿನಿಮಾದ ಟ್ರೈಲರನ್ನು ಶಿವಮೊಗ್ಗ ಅವರು ರಿಲೀಸ್ ಮಾಡಿದ್ರೆ ಬೆಟರ್ ಅಂತ ನಾನು ಅನ್ಕೊಳ್ತೀನಿ. ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಡಿ, ನೋಡೋಣ ಹೆಂಗೆ ಬರುತ್ತೆ ನೋಡಿ. ಅಷ್ಟೇ ಮಾಡಿದವರು ಇವರು ಇದಕ್ಕೆ ನಮ್ಮ ಡೈರೆಕ್ಟರ್ ಜಯಶಂಕರ್ ಆರ್ಯಾರ, ಇದಕ್ಕೆ ಬಂಡವಾಳ ಹಾಕಿದಾರ ನಮ್ಮ ರಿಷಬ್ ಶೆಟ್ಟಿ ಅವರು. ನಮ್ಮ ಕಡೆಯಿಂದ 10 ಪಿಕ್ಚರ್ ಮಾಡುವಂತ ಶಕ್ತಿ ಅವ್ರಿಗೆ ಕೊಡ್ಲಿ. ನಿಮ್ ಬೆಂಗಳೂರು ಜನ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಒಳ್ಳೇದನ್ನ ಅಳವಡಿಸ್ಕೊಂಡು ಕೆಟ್ಟದನ್ನ ನಮ್ಮಲ್ಲಿ ಬಿಟ್ಟು ಈ ಪಿಕ್ಚರ್ ಎಲ್ಲರೂ 10 ಮಂದಿ ರಿಷಬ್ ಶೆಟ್ಟಿ ಅವ್ರೆ ನಿಮ್ ಟ್ರಾವೆಲ್ ಕರ್ಕೊಂಡ್ ಎಲ್ಲ ನಿಮ್ಮ ಅಕ್ಕ ತಂಗಿರು, ನಿಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ ನೀವು ಆಮೇಲೆ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಟ್ರೇಲರ್ ಲಾಂಚ್ ಅಷ್ಟೇ. ಹೆಚ್ಚು ಜಯಶಂಕರ್ ವಿಜಯ ಕರ್ನಾಟಕಕ್ಕೆ ಋಣಿಯಾಗಿರ್ಬೇಕು. ಯಾಕಂದ್ರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂಥ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್, ಆ ಫೆಸ್ಟಿವಲ್ಗೆ ನಾನು ಜೂರಿಯಾಗಿ ನನ್ನನ್ನು ಕರೆದಿದ್ರು, ಕೋವಿಡ್ಗಿಂತ ಮುಂಚೆ ಆಗಿರುವಂಥದ್ದು. ಸೊ ಆಗ ನಾನು ಹೋದಾಗ ಎಲ್ಲ ಅದೇ ಥರನೇ ಇದೆ, ನರಸಿಂಹಯ್ಯನ ಫಿಲಮ್ ಅಂತ ಅಂದ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಸೊ ನಾನು ಜೂರಿಯಾಗಿದ್ದಾಗ ಎಲ್ಲ ಟೈಟ್ಲ್ ಅದೇ ಥರ ಇದೆ ನಟೇಶ್, ಹಂಗಾಗಿ ಸೊ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ರು. ಸೊ ಆಗ ನಾನು ಫಿಲ್ಮ್ ಪೋಸ್ಟ್ ಪ್ರೊಡಕ್ಷನಲ್ಲಿದ್ದೆ. ಇವ್ರನ್ನ ಅಜ್ನಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಕರೆಸಿ ಅವ್ರಿಗೆ ಹಿಂಗೆ ಕಥಾಸಂಗಮ ಮಾಡ್ತಾ ಇದ್ವಿ. ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅಂದ್ಕೊಂಡು ಹೇಳಿದಾಗ 2 ದಿವಸದಲ್ಲಿ ಲಚ್ಚವ ಕಥೆನ ಮಾಡಿಕೊಂಡು ಬಂದಿದ್ರು. ಸೊ ಕಥಾಸಂಗಮದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು, 7 ಕಥೆಯಲ್ಲಿ. ಸೊ ಅದನ್ನು ಮಾಡಿದಾಗ ಈ ಥರದ ಏನಾದರೂ ಈ ಜಾನ್ರಲ್ಲಿ ಅಥವಾ ಈ ಥರದ ಕಂಪ್ಲೀಟಾಗಿ ನಾನ್ ಆ್ಯಕ್ಟರ್ಗಳನ್ನು ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂಥ ಒಬ್ಬ ನಿರ್ದೇಶಕ ಈಗ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಇದಾದ್ಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆ್ಯಕ್ಟರ್ ಸಿಕ್ಕಿದ್ರೆ, ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಶಿವಮ್ಮನೇ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್. ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು. ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದೇ ಒಂದು ಸಲ ವಿಸಿಟ್ ಮಾಡಿರೋದು ಊರಿಗೆ, ಶೂಟಿಂಗ್ ಆಗ್ತಿರ್ಬೇಕಾದ್ರೆ.
ಇಡೀ ಊರನ್ನ ಕಾಸ್ಟ್ ಮಾಡಿ ಅವ್ರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ಗಳನ್ನ ಮಾಡಿ ಸೊ ಅಲ್ಲಿನ ಎಲ್ಲರ ಸಹಾಯವನ್ನು ತಗೊಂಡು ಅದೇ ಲೊಕೇಶನ್ಸಲ್ಲಿ ಬೇಸಿಕಲಿ ಒಂದು ಎರೆಹಂಚನಾಳದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ಗಳನ್ನು ಆರ್ಟಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆದರೆ ಇದು ಸ್ಪೆಷಲ್ ಶಿವಮ್ಮ ಅವ್ರನ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ. ಸೊ ಇನ್ನು ಮುಂದೇನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ, ಇವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬ ಅದ್ಭುತವಾದಂಥ ಪ್ರಶಂಸೆಯನ್ನು ಗಳಿಸ್ಕೊಂಡು ಈಗ ನಾವು ರಿಲೀಸಿಗೆ ಬರ್ತಾ ಇದ್ದೀವಿ. ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನು ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಇದೇ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮಗೂ ಗೊತ್ತಿತ್ತು ಅಂದರೆ ಈ ಮಳೆ ಅದ್ರ ಜೊತೆಗೆ ಇರುವಂಥ ಸಮಸ್ಯೆಗಳು, ನಾಳೆ ಬೇರೆ ರಿಸಲ್ಟು ಎಲೆಕ್ಷನ್ದು, ಅದ್ರ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ಅಟೆಂಪ್ಟು ಇಂಟ್ರೆಸ್ಟ್ ಇದ್ದವರಿಗೆ, ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ವಿಚಾರ. ಇದು ಶುರು ಅಷ್ಟೇ. ಇದೇ ಥರದ ಇನ್ನೂ ಒಂದಷ್ಟು ಸಿನಿಮಾಗಳು ತಯಾರಾಗಿರುವಂಥದ್ದಿದೆ. ಸೊ ಇನ್ನು ಒಂದು 2-3 ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು 3 ಸಿನಿಮಾಗಳನ್ನು ರಿಲೀಸ್ ಮಾಡ್ತೀವಿ. ಸೊ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದ್ದೆ. ಬಿಕಾಸ್ ನಾನು ಶೂಟಿಂಗಲ್ಲಿ ಇದರಿಂದ ಸಂಪೂರ್ಣವಾಗಿ ಗೊತ್ತಾಗ್ತಿರ್ಲಿಲ್ಲ. ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗೂ ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ. ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ, ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದರೆ ನಾನು ನಂಬೋದು ಯಾವುದೋ ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂಥ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ. ಇದು ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥ, ನಿಮ್ಮನ್ನು ಎಂಗೇಜಿಗಾಗಿ ಇಟ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ. ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ತಲುಪಿಸೋದು ಕೂಡ. ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗೇ ಇರುತ್ತೆ ಕೇಳಿದ್ರೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ. ಯಾಕೆ ನಾನು ಸಿನಿಮಾ ನೋಡಿದ್ದೀನಿ. ಸೊ ಬೆಂಗಳೂರು ಫೆಸ್ಟಿವಲಲ್ಲಿ ನನಗೆ ಜನರಿಗೆ ಹೇಗೆ ಅನಿಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಇದನ್ನು ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ. ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನು ಎಂಜಾಯ್ ಮಾಡಿದ್ದು ನೋಡಿದಾಗಲೇ ನಮಗೆ ಇಲ್ಲ ನಾವು ಥಿಯೇಟರ್ ತೊಗೊಂಡು ಹೋಗ್ಬೋದಿತ್ತು. ನಾನು ಮೊದಲು ಇತ್ತು ಬಟ್ ಥಿಯೇಟರ್ ತೊಗೊಂಡೋಗ್ಬೇಕಂತ ಅದನ್ನು ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯ್ತು ನಮಗೆ ಇಡೀ ತಂಡಕ್ಕೆ. ಸೊ ಹಾಗಾಗಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು 14ನೇ ತಾರೀಕು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ತುಂಬ ದೊಡ್ಡ ರಿಲೀಸ್ ಇರಲ್ಲ, ವೆರಿ ಮಿನಿಮಮ್ ಶೋಸ್ಗಳನ್ನು ಇದು ಮಾಡ್ತೀವಿ. ಯಾಕಂದರೆ ನಿಮಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದರೆ ನಮ್ಮಲ್ಲಿ ಹೇಳ್ಬೋದಾಗಡೆ ಗೊತ್ತಿಲ್ಲ. ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋದು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ವಾರಕ್ಕೆ 7 ಸಿನಿಮಾ ಈ ಥರದಲ್ಲಿ 8 ಸಿನಿಮಾ ಈ ಥರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕಂದರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ, ರೀಲ್ಸ್ಗಳು ಎಷ್ಟು ಮಾಡ್ತಾರೆ, ಆಡಿಯನ್ಸು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗಲ್ಲಿ. ಸೊ ಹಾಗಾಗಿ ಅದನ್ನು ಮೀರಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಕೆಲವು ಶೋಸ್ಗಳು ಕೊಡ್ತಾರೆ, ಅದು ಫುಲ್ ಆದರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ. ಸೊ ಹಾಗಾಗಿ ವೆರಿ ಮಿನಿಮಮ್ ರಿಲೀಸನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ, ಬಿಕಾಸ್ ಅಲ್ಲಿದ್ದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗಲೂ ಬರೀ ಮಂಗಳೂರನ್ನೇ ಮಾಡ್ತಾರೆ ಅವರು, ಶೆಟ್ಟರುಗಳೇ ಇರ್ತಾರಂತ. ಶರಣಮ್ಮ ಶೆಟ್ಟಿ ಅಲ್ಲ. ಸೊ ಆಮೇಲೆ ಅದು ಕನ್ಫ್ಯೂಸ್ ಕಷ್ಟ ಅದು. ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. KRG ಸ್ಟುಡಿಯೋಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ವಿಚಾರ. ಇನ್ನು ಓಟು ಜಯಶಂಕರ್, ಶರಣಮ್ಮ ಅವರು ಮತ್ತು ಅವರ ಸಹಕಲಾವಿದರು ಮಾತಾಡ್ತಾರೆ. ಥ್ಯಾಂಕ್ ಯು. ಹೀಗಾಗಿ ಜಯಶಂಕರ್ ಅವ್ರ ತಂದೆ ಊರು, ಅವರು ಜಯಶಂಕರ್ ಊರು ನಮ್ಮೂರವ್ರು ಎರೆಹಂಚನಾಳ ನಾವು ಇಷ್ಟು ಆ್ಯಕ್ಟ್ ಮಾಡಿದವ್ರು. ಹೀಗಾಗಿ ಒಂದು ಸಲ ಅವ್ರ ತಾಯಿ ಅದನ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದಿವ್ರಿ. ಅಲ್ಲೇ ನಾವು ಮದ್ದಕ್ಕದನ ಕಲಿಯರಿ ನಾವು ಹಾಡುಗಾರಿಕೆಯಾಗ ಹೀಗೆಲ್ಲ ಮೆಚೋಡ್ ಆದಾಗ ಹಾಡು ಹೇಳಕ್ಕೆ ಹೋಗಿದ್ದೀವಿ ನಾವು. ಹೀಗಾಗಿ ಅವ್ರ ಅಂಟಿಯರು ಯಾರ ಮನೆಯರು ಎಷ್ಟು ಚಂದ ಮಾತಾಡ್ತಾರೆ ಅಂತೇಳಿ ಅವ್ರ ತಾಯಿಯವ್ರನ್ನ ಕೇಳಿದಾಗ ನಮ್ಮನ್ನು ಪರಿಚಯ ಮಾಡ್ಕೊಂಡು ಬಂದ್ರಿ ಅವ್ರು ಜಯಶಂಕರ್ ಅವ್ರು. ಹೀಗಾಗಿ ಇಲ್ಲ ಆಂಟಿ ಈ ಊರೊಳಗೆ ಒಂದು ನಾವು ಫಿಲ್ಮ್ ತೆಗಿಬೇಕಂತ ಮಾಡಿ ಸಿನಿಮಾ ನೀವೆಲ್ಲರೂ ಬರ್ತೀರಿ ಅಂತ ಕೇಳಿದಾಗ ನಮ್ಗೆ ಒಟ್ಟು ರೂಮ್ ಅಂತ್ರಿ. ನಾವು ಒಳ್ಳೇದು ನಾಟಕ ನೋಡ್ತಿದ್ದೀವಿ. ಆವಾಗಿನ ಕಾಲದಾಗ ಯಜಮಾನನ ಪಿಕ್ಚರ್, ಅಣ್ಣ ತಂಗಿ ಪಿಕ್ಚರ್ ಇವನ್ನೆಲ್ಲ ನೋಡ್ತಿದ್ದೀವಿ ನಾವು. ಮತ್ತು ಈ ಫಿಲ್ಮ್ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ. ಒಲ್ರಿ ಜಯಶಂಕರ್ ಅವ್ರ ನಾವು ಅಲ್ಲಿ ಬೆಂಗ್ಳೂರಿಗೆ ಬಂದು ಸಿನಿಮಾ ಮಾಡಕ್ಕೆ ನಮ್ಮ ಕಡೆಯಿಂದ ಆಗತ್ತೇನ್ರಿ, ನಾವು ಎಬ್ಬಟ್ಟು ಸೈ ಮಾಡಾರ್ರಿ ನಾವು ಅಲ್ಲಿವ್ರಿ ಅಂದ್ರಿ. ಅಂದಾಗ ಏನೋ ನಮಗೆ ಈ ನಮ್ಮ ರಿಷಬ್ ಶೆಟ್ಟಿ ಅದ ನಮಗೂ 2 ಹೆಣ್ಮಕ್ಳ್ರೆ, ಗಂಡು ಮಕ್ಕಳಿಲ್ಲ. ಇವರು ನಮ್ಮ ಮಕ್ಕಳ ಥರ ಈ ವೇದಿಕೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲರೂ ಬೆಂಗಳೂರವ್ರ ಆಶೀರ್ವಾದ ಇದ್ರೆ ನಮಗೆ ಸಿಕ್ಕೈತ್ರಿ. ಇದ್ರಂತ ಸಿಗಂತಾಗ ನೀವು ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡಕ್ಕೆ ಬರ್ರಿ, ಎಲ್ಲರೂ ಆಯ್ಕೆ ಮಾಡಿರಿ.
ಹಿಂಗಾಗಿ ಎಲ್ಲ ಪರಿಚಯ ಆಗಿ ಬಂದಿವ್ರೆ ಪಿಕ್ಚರ್ ಮಾಡಕ್ಕೆ. ಅವರು ಎಷ್ಟು ಕಷ್ಟ ಬಿಟ್ರಿ ಹೈವಲ್ ಡ್ಯೂಟ್ ಅನ್ನೋದಕ್ಕೆ ಮುಂಜಾನೆ ಹಿಡಿದು ಚಾನ್ಸಿತನ ಅನ್ಸಕತ್ತಿದ್ರು ಬರ್ಲಿಟ್ರಿ ನಮ್ಗೇನು ಬರ್ತಾವ್ರಿ ಎಪ್ಪಟ್ಟು ಸೈ ಮಾಡಿ ಕುರ್ಚಿ ತಾವು ಕಸ ತೆಗೆದು ಕಳೆ ತೆಗೆದು ಮಾಡಿದ್ರೇನ. ಹಿಂಗಾಗಿ ಜೀವನ ಹೈವಲ್ ಡ್ಯೂಟ್ ಅಂಟೆ ಅಂದ್ರೆ ಹೈವಲ್ ಡ್ಯೂಟ್ ಮಾಡ್ತಿದ್ವಿ ನಮ್ಗೆ ಗೊತ್ತು. ಮತ್ತು ಅವನ್ನ ಪ್ರಾಕ್ಟೀಸ್ ಮಾಡಿಸಿದ್ರಿ ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲ ಇವ ನಮ್ಮ ಶಶಿ ಅಣ್ಣರು ನಮ್ಮ ನಾಗೇಶ್ ಅವರು ರುಕ್ಮಣಿ ಮೇಘ ಇವರೆಲ್ಲ ಬೆಂಗಳೂರು ಬಿಟ್ಟು ಅಂಜನಾಳಿಗೆ ಬಂದಾಗ ತೆಂಬಿಟ್ಟು ಆಗಿದ್ರಿ. ನಮ್ಗೂಡ ಕತೆ ಹಾಕಿ ನಮ್ಮ ಊಟ ಉಂಟು ಉಪವಾಸ ಇವು ನಮ್ಮ ಸಲುವಾಗಿ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗೆ ಜೀವ ಚೂರ್ಸೋಣ ಅನ್ನಕತ್ರ ಕರ್ರಗಾಗ್ಬಿಟ್ರು ಇಷ್ಟು ಬಟ್ಟೆ ಎಲ್ಲ ಇಡೀ ಥರ ಹಾಕ್ಬಿಟ್ರೆ. ಹಂಗಾಗಿ ನಮ್ಗೆ ಅಷ್ಟಾದ್ರೂ ನಮ್ಗೆ ಆ್ಯಕ್ಟಿಂಗ್ ಮಾಡಕ್ಕೆ ಬರಲೇ ಇಲ್ರಿ. ಮತ್ತು ಈ ಥರ ಮಾಡ್ದಲ್ಲಿ ಅಗ್ರಿ ಬೊಮ್ಮನಹಳ್ಳಿ ಕುಷ್ಟಗಿ ಗಂಗಾವತಿ ಯಲಬುರ್ಗ ಸಿರ್ಸೈಲ ಇಲ್ಲೆಲ್ಲ ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಈ ಥರ ಮಾಡಿದಾರನ್ನೆಲ್ಲ ತೋರಿಸಿ ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡೋದ್ರಿ ಮಾರ್ಕೆಟ್ಗೆ. ಅಲ್ಲಿ ಕರ್ಕೊಂಡೋಗಿ ಅವ್ರು ಯಾವ ಥರ ಮಾರ್ತಾರೆ ಯಾವ ಥರ ಮಾತಾಡ್ತಾರೆ ಆ ವ್ಯಾಪಾರ ಮಾಡ್ತಿರ್ತಾರೆ ಅದನ್ನೆಲ್ಲ ನಮಗೆ ತೋರಿಸ್ಕೊಟ್ರಿ. ಸುಳ್ಳ ಯಾಕನ್ಬೇಕು ಜಯಶಂಕರ್ ಅವ್ರ ಜಗ್ ಕಷ್ಟ ಬಿಟ್ರು ನಮ್ಮ ಸಲುವಾಗಿ. ನೋಡ್ರಿ ಈ ಪಿಕ್ಚರ್ ನೋಡಕ್ಕೆ ಹೆಣ ಹೊರಕ್ಕೆ 4 ಮಂದಿ ಬರ್ತಾರೆ ನಮ್ಗೆ. ಈ ಪಿಕ್ಚರ್ಗೆ ನಿಮ್ಗೆ ಇಬ್ಬರೂ ಸಿಗಾಗಿಲ್ಲ. ಭಾಷೆ ಬರಲಿಲ್ಲ ಚಿಂದಿ ಸೂಕ್ಷ್ಮ ಭಾಷೆ ಅಲ್ಲ ಇದು ಚಿಂದಿ ಭಾಷೆ. ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ ಇದೊಂದು ಡೈಲಾಗ್ ಅನ್ನ ರಿಲೀಸ್ ಟೈಮ್ ಯೂಸ್ ಮಾಡಿದ್ದಾರೆ. ಇನ್ನೊಂದ್ಸರಿ ಹೇಳಿ. ಹೆಣ ಹೊರಗ್ 4 ಮಂದಿ ಅದು ಸತ್ರ ಹೆಣ ಹೊರಗ್ 4 ಮಂದಿ ಬರ್ತಾರೆ. ಈ ನಮ್ಮ ಶಿವಮನ್ನ ಪಿಕ್ಚರ್ ನೋಡಕ್ ಒಂದ್ 4 ಮಂದಿ ಸಿಗಲ್ಲ. ನೀವು ಗೆಳೆಯರು ಇನ್ನಿಬ್ರಾರ ನಿನಗಿಬ್ರು ಗೆಳೆಯರು ನೀವು ನೋಡ್ರಿ ರಿಷಬ್ ಶೆಟ್ಟರ ನಿಮ್ಗೆ 4 ಮಂದಿ ದೋಸ್ತರು ಇಷ್ಟು ನೀವು ಬಳಗ. ನಾಳೆ ಬೆಂಗಳೂರು ನಮ್ಮ ಬಳಗ ಎಲ್ಲರೂ ಬಂದು ಚಂದಾಗ ನೋಡಿ ನೀವು ಖುಷಿ ಪಡೀರಿ. ಇಂಥ 10 ಫಿಲ್ಮ್ ಮಾಡೋದ ಇನ್ನೊಂದು ಫಿಲ್ಮ್ ಕರ್ರಿ ನಾವು ಬರ್ತೀವಿ ಒಳ್ಳೆ ಅಂತೀವಿ. ಅಲ್ಲಿ ಹಿಂಗಾಗಿ ಎಲ್ಲ ನೊಂದ್ರು ಬೆಂದ್ರು. ಮತ್ತು ನಾವು ಹಿರಿಯರಿಗೆ ಕೆತ್ತಿದ್ರು ಕೈ ಹೊಡ್ರಕ್ಕೆ ನೀವು ಹೇಳಿದ ಜನ ನಾವು. ಮತ್ತು ಅದಕ್ಕೆ ಎಷ್ಟು ದುಡ್ಡು ಕೊಟ್ರೆ ಅವರು ಆಗಾಗಲ್ಲ ಅಂದ್ರು ಕೊಪ್ಪಳದಾಗ. ಮತ್ತು ತುಂಬ ದುಡ್ಡು ಕೊಟ್ಟು ನಮ್ಮ ಹಲ್ಲು ಉದ್ದಿಸಿದ್ರು, ನಮ್ಮ ಮಾರಿ ಕಳಿಸಿದ್ರು, ನಮಗೆಲ್ಲ ಬಟ್ಟೆ ಕೊಡಿಸಿದ್ರು, ಬ್ಲೌಸ್ ಹೊಲಿಸಿದ್ರು, ಎಲ್ಲ ತುಂಬ ಸಹಾಯ ಮಾಡ್ಯಾರಿ. ಸುಮ್ಮನೆ ಯಾಕನ್ಬೇಕು ಜಯಶಂಕರ್ ಅವ್ರ ತಾಯಿಯರು ನಮಗೆ ತಿನ್ಸಾರ ಎಲ್ಲ ನಮಗೆ ಊಟದೂ ಬರೀಲ್ರಿ. ನಮ್ಮ ಫ್ಯಾಮಿಲಿ ಸಮ ನಮ್ಮ ನೋಡ್ಕೊಂಬಂದಾರೆ. ಹಿಂಗಾಗಿ ನಮ್ಮ ಮನೆಯಾಗ ನಮ್ಮ ಮನೆಯವ್ರು ಕಳಿಸಿದ್ರು. ಹಾಗಾರಿ ಮತ್ತು ಕಾತಿಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ್ರಿ. ಹಳ್ಳ್ಯಾಗ ಊರು ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡ್ಯಾರಿ. ಬೇಡದವ್ರು ಇರ್ತಾರಲ್ರಿ ಕಳಿಸ್ಬೇಡ. ಅವತ್ತು ಕೇಳ್ರಿ ಅಲ್ಲ ನಮ್ಮ ತಮ್ಮವ್ರು ಅಲ್ಲಿಗೆ ಸನ್ಮಾನ ಮಾಡಕ್ಕೆ ಬಂದಾಗ ನಾ ಕಳ್ಸೋದಲ್ಲ ನೀತಿ ಸನ್ಮಾನಕ್ಕಂತಾರೆ ನಮ್ಮ ಮನೆಯವ್ರು. ಪಾಪ ಎಷ್ಟು ಕಷ್ಟ ಬಿಟ್ರೆ ಜಯಶಂಕರ್ ಅವ್ರು ಒಂದಿನ ಬೆಳತನ ಕುಂತಾರೆ ಕೋಸಕಲ್ಲ ಅಂತ ಕಳಿಸಿ ಎಲ್ಲ ಮಾಡಿ ಹಿಂಗೆ ಥರ ಕಿರ್ಚಾಟ ಭಾಳ ಆದವ್ರಿ ನಮ್ಮ ಜಯಶಂಕರ್ ಅವ್ರಿಗೆ. ಒಟ್ಟ ಶಶಂಕರ್ ಅಂಟಿ ನಾಗೇಶ್ ಅಂಟಿ ಬರ್ತಿಲ್ಲ ಅಂತ ಅಲ್ಲಿ ಅಗ್ರಿ ಬೊಮ್ಮನಹಳ್ಳಿ ಫಂಕ್ಷನ್ ನಡ್ದೈತಿ ನಾ ಕಳ್ಸೋದಲ್ಲ ನೀತಿ ಅಂತಾರೆ ನಮ್ಮ ಮನೆಯಾಗ. ಮತ್ತು ಅವ್ರಿಗೆಲ್ಲರಿಗೆ ಇಲ್ಲ ಅಂಕಲ್ ದುಡ್ಡು ಕೊಡ್ತೀವಲ್ಲ ಕಳ್ಸ ಆಂಟಿ ಅಲ್ಲೇ ನಮಗೆ ಪ್ಲೀಸ್ ಅದಕ್ಕೆ ಯಾಕೆ ಇಲ್ಲ ಪ್ಲೀಸ್ ನಮ್ಮ ರೊಟ್ಟಿ ಮಾಡೋರಿಲ್ಲ ನಾ ಕಳ್ಸಾಕಲ್ಲ ಅಂದಾಗ ಪ್ಲೀಸ್ ನಮಸ್ತೆ ಅಂಕಲ್ ನಮಸ್ತೆ ಅಂದ್ರೆ ಎಲ್ಲ ಪಾಪ ಕಣ್ಣೀರು ಬರ್ತಾರೆ. ಅದನ್ನ ನೆನೆಸಿದ್ರೆ ದುಃಖ ಆಗುತ್ತೆ ನನಗೆ. ನಮ್ಮ ಸಲ ನೊಂದು ಬಂದು ಪಿಕ್ಚರ್ ಮಾಡೋರಿ ಅದ್ರಾಗ ಕಷ್ಟ ನಷ್ಟ ಅನುಭೋಗ. ನಮ್ಗೆ ಇವರು ನಮ್ಮ ಮಗಳ್ರಿ ಅವ್ರು ನಮ್ಮ ಮಗ ಅಂತ ಇಡ್ಲಣ್ಣಿನ ಬಡಲಣ್ಣಿನ ಅಂತಿದ್ದ ಮಗಳನ್ನ ಜಗ್ಗನ ಮಗಳ ಸಪೋರ್ಟ್ ಆದ್ರಿ ನನಗೆ. ಆ ಥರನ ನನಗೆ ಬೇಕಾದ್ರೂ ಕೂಡ ನಮ್ಮ ಗೆಳತಿ ಚೆನ್ನಮ್ಮ ಅಂತೇಳಿ ಎಲ್ಲ ಒಂದ ಊರಾರೆ ನಾವು. ಅವ್ರು ಚೆನ್ನಮ್ಮರ ಒಂದು 2 ಮಾತು ಮಾತಾಡ್ತಾರೆ ನಮ್ಮ ಬಗ್ಗೆ. ನಮಸ್ತೆ ಮತ್ತೆ ಒಳ್ಳೆ ಮಗಳು ಕೊಡೋದಂತ ಮುರುಗಡೆ ಆಗಿ ಎಲ್ಲ ಭಾರಿ ಕಷ್ಟ ಇದ್ರಿ. ಆ ಕಷ್ಟಕ್ಕೆ ಈ ಕಣ್ಣೀರು ಬಂದ್ರಿ ನನಗೆ. ಅಷ್ಟು ಕಷ್ಟದಾಗ ನಾವು ಜಯಶಂಕರ್ನ ಭಾರಿ ಮುಂದಿಸ್ಬಿಟ್ಟಿವಿ, ಕಲಿಯೋದ ಮುಂದಿಸ್ಬಿಟ್ಟಿವಿ. ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಯ್ತಂತ ಕಲಿಸ್ಯಾರಿ ನಮ್ಗೆ. ಹೊಲ್ದಾಗ ಅಳದಾಗ ಕುಂತ್ಕೊಂಡು ಕಲಿಸ್ಯಾರಿ ನಮ್ಗೆ. ಅಷ್ಟು ಕಲಿಸಿ ಇವರು ಸರ್ ಬಂದಿದ್ರು ನೋಡ್ರಿ. ನಾನು 10 ಸಲ ಮಾಡಿಸು ನಾ ಮಾಡ್ತೀನಿ ನಾ ಬಾಲ್ಯ ಅನ್ನೋದು ಅಂತ ಅಂದಿನಿ. ನಾನು
ಯಾಕ್ರಿ ಸರ್ ನೆಂದ್ರಿ ನಾವು ಯಾರು ಅಂದ್ರೆ ನಾವು ಇಷ್ಟು ಮಾತಾಡ್ಬೇಕಾದ್ರೆ ನಮಗೆ ಹಳ್ಳಿ ಬುಕ್ ಬಂದಿರಿ ನಾವು ಏನು ಬರೋದಿಲ್ಲ ನಮ್ಮನ್ನ ಅದವ್ರ ಕೊಡೈತಿ ಈ ಬೆಂಗಳೂರು ಮುಡಿತೇ ಇಲ್ಲ ನಾವು ಅದವ್ರು ಅನ್ನಾರ್ರಿ ಗಂಡ ಮಂದಿ ಅದ ತವ್ರ ಮೀನು ಅದ ರೀ ಈ ಶಂಕರು ಎಲ್ಲಲ್ಲಿ ಕರ್ಕೊಂಡು ಅಡ್ಡಾಡಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಬಿಡ್ತೀನಿ ನಮಸ್ತೆ ನಾವು ಇಷ್ಟ ಮಾತಾಡೋದು ಭಾಳ ಹೆಚ್ಚು ಕರ್ನಾಟಕದಲ್ಲಿ ನಾವೆಲ್ಲರೂ ಕನ್ನಡ ಮಾತಾಡ್ತೀವಿ ಆದ್ರೆ ಉತ್ತರ ಕರ್ನಾಟಕದ ಭಾಷೆ ಒಂದ್ ರೀತಿ ಮನ್ಸಿಗೆ ಮುಟ್ಟತ್ತೆ, ಒಂದ್ ರೀತಿ ತುಂಬಾ ಸ್ಲ್ಯಾಂಗೇ ಇಷ್ಟ ಆಗತ್ತೆ. ಧನ್ಯವಾದಗಳಮ್ಮ. ಇನ್ನು ಜೈಶಂಕರ್ ಜೈ ಜೈ ಅಂತ ಹೇಳಿ ಲಾಸ್ಟ್ ಅಲ್ಲಿ ನಾವು ಅಧ್ಯಕ್ಷರಾಗಿ ಓಕೆ ಮಗಳ ಬಗ್ಗೆ ಹೇಳುವಾಗ ನನಗೆ ಶ್ರುತಿ ನಿಜಕ್ಕೂ ಅವ್ರ ಮಗಳೇನಾ ಅನ್ನೋ ಒಂದು ಫೀಲ್ ಆಯ್ತು. ನನಗೆ ಹಳ್ಳಿ ಗೊತ್ತಿರ್ಲಿಲ್ಲ. ನಾನು ನಾಟಕ ಅದು ಮಾಡ್ತಿದ್ದೆ. ನನ್ನ ಬೇಸಿಕ್ ಕೋರ್ಸ್ ಮುಗ್ದಿದೆ ರಂಗಶಂಕರ ಕಲಾಮಂದಿರ ಹೊಸಪೇಟೆನಲ್ಲಿ. ಬರೀ ನಾನು ನಾಟಕ ಮಾಡ್ತಿದ್ದೆ, ಕ್ಯಾಮ್ರಾ ಫೇಸ್ ಒಟ್ಟ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಆಫರ್ ಬಂದಾಗ ನಾನು ಮನೇಲಿ ಇರಲಿಲ್ಲ. ಜಯಣ್ಣ ಬಂದಿದ್ರು ಮನೆಗೆ, ಮಮ್ಮಿ ಹತ್ರ ಪರ್ಮಿಷನ್ ತಗೊಂಡು ಹೋದ್ರು. ನಂದು ಇಂಟರ್ವ್ಯೂ ಆಗಿದ್ದೆ ಭಾಳ ವಿಚಿತ್ರ. ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಗ್ತದೆ. ಟಮ್ ಗಾಡಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕರು ನನಗೆ. ಅಲ್ಲಿ ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಯಿತು. ಓಕೆ ಸೆಲೆಕ್ಟ್ ಆದ್ವಿ. ಕ್ಯಾರೆಕ್ಟರ್ ಹೇಳ್ತಾ ಹೋದ್ರು. ಅಲ್ಲಿ ಹಳ್ಳಿಗೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು. ಕೊಪ್ಪಳ ಸಿಟಿಯಲ್ಲೇ ಇದ್ವಲ್ಲ, ಸೊ ಇವ್ರ ಜೊತೆಗೂ ಅಡ್ಜಸ್ಟ್ ಆಗಕ್ಕೆ 1 ವೀಕಲ್ಲಿ ಅಡ್ಜಸ್ಟ್ ಆಗಿಬಿಟ್ವಿ. ಸೊ ಸ್ಟೋರ್ ಅದು ಮಾಡ್ತಿರುವಾಗ ಜಾಸ್ತಿ ನಗ್ತಿದ್ದೆ ನಾನು. ಅದು ಒಳ್ಳೆ ಸೀನ್ ಅಂತೂ ರಪ್ 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 ಅಂತ ಒಂದು 5-6 ಸಲ ಹೊಡೆದ್ಬಿಟ್ಟ. ಹೊಡೆದಿದ್ದಕ್ಕೆ ಕಿವಿಯಿಂದ ಸಕಟ ಬೀಚ್ ಹೋಗ್ತಿತ್ತು. ಆ ಥರ ಜೋರಾಗಿ ಹೊಡೆದ್ಬಿಟ್ರು. ಅವಾಗಿಂದ ಸೀರಿಯಸ್ ಆಗಿಬಿಟ್ಟೆ. ಬೀಳ್ತಾವ್ ನನಗೆ, ನೆಕ್ಸ್ಟ್ ಏನಾದರೂ ನಗ್ಬಿಟ್ರೆ ಬೀಳ್ತಾವ್ ನನಗೆ ಅಂತೇಳಿ ಸೀರಿಯಸ್ ಆದೆ. ಅಲ್ಲ ಹೊಡೆದಿದ್ದು ಯಾರು? ಓಕೆ ಜಾಸ್ತಿ ಸಲ ಟೇಕ್ ತಗೊಂಡೆ ನಾನು ಅದು ಒಡ್ಸ್ಕೊಳಕ್ಕೆ. ಜಸ್ಟ್ ಅವರು ಟಚ್ ಅಂಡ್ ಬ್ಯಾಕ್ ಮಾಡ್ತಿದ್ರು. ರಪ್ಪ ಅಂತ ಯಾವಾಗ ಹೊಡೆದ್ರು ಅವಾಗ ತಣ್ಣಗಾದ. ಓಕೆ ಇವಾಗ ಸೀರಿಯಸ್ ಆಗಿ ಹೊಡೋಣ. ಒಂಥರ ಮಜಾ ಇತ್ತು. ಅದನ್ನ ಇವಾಗೆಲ್ಲ ಮೆಲ್ಲಕ್ಕೆ ಹಾಕೋಕೆ ಭಾಳ ಖುಷಿ ಆಗುತ್ತೆ. ನಾವು ಹೇಳೋದೇ ನಿಮ್ಗೆ ಮಜಾಕಟ ಅನ್ಸಿದ್ರೆ ಇನ್ನು ಮೂವಿ ನೋಡಿದಾಗ ಫುಲ್ ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಥಿಯೇಟರಿಗೆ ಬಂದು ನೋಡಬೇಕು. ಮಾಡ್ತೀನಿ ಅಂತ. ಆಗ ನಾಗೇಶನ ನಾನು ಡ್ರೈವಿಂಗ್ ಮಾಡ್ತಿದ್ದೆ. ಆಗ ಒಂದು ಕೊಕ್ನೂರಿಗೆ ಕರ್ಕೊಂಡೋಗಿದ್ರು. ಅವಾಗ ಒಂದು ಸಣ್ಣ ಜಗಳ ಆಯ್ತು ನಮ್ಮಲ್ಲಿ. ಗಾಡಿ ಆಕ್ಸಿಡೆಂಟ್ ಆಯ್ತು, ಜಗಳ ಆಯಿತು. ಆ ಜಗಳದಲ್ಲಿ ನಾನು ಒಂದು ಸ್ವಲ್ಪ ಬಾಯ್ ಮಾಡಿ ಅವ್ರಿಗೆ ಬೇದಾಡಿದೆ. ಅದಕ್ಕೆ ನಾಗೇಶನ ಜಯನ ಫೋನ್ ಮಾಡಿ ಹೇಳಿದೆ, ಹಿಂಗಿಂಗ ನಾನು ಹಿಂಗೆ ಶಿವರಲ್ಲಿ ಹಿಡ್ಕೊಳ್ತಿದ್ರಲ್ಲ ಸಿಕ್ಕ ಅಂತಿಲ್ಲ. ಆಮೇಲೆ ಜಯನ ಭೇಟಿ ಹೋಗಿ ಹೇಳಿದ್ರು, ಹಿಂಗೆ ಮಾಡ್ಬೇಕಪ್ಪ ನೀನು. ನಾನು ಕಥೆಯಲ್ಲಿ ತಾಯಿಗೆ ತಕ್ಕ ವಿರುದ್ಧ ಮಗ. ಅವ್ರು ಏನು ಮಾಡಿದ್ರು ನನಗೆ ಒಟ್ಟು ಇಷ್ಟ ಆಗ್ತಿರಂಗಿಲ್ಲ. ಅಂಥ ರೋಲ್ ನನಗೆ ಕೊಟ್ಟಿದ್ರು. ಯಾಕಂದ್ರೆ ನಾನು ನಿಜ ಜೀವನದಲ್ಲಿರೋದು ಹಾಗೆ. ಹಾಂ ನಮ್ಮದು ಅದೇ ಇಷ್ಟೇ ಹೋಗ್ಬೇಕೀಗ. ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಡ ಮಗ, ಇದು ನನ್ನ ರಿಕ್ವೆಸ್ಟ್. ಈ ಥರದ ಸಿನಿಮಾ ಮಾಡೋಕ್ಕೆ ನಮ್ಮ ಹತ್ರ ಯಾರು ಜನ ಇಲ್ಲ. ದಯವಿಟ್ಟು ಈ ಥರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು. ನೀನು ಕಥಾ ಸಂಗಮ ಮಾಡಿದಾಗಲೇ ಡಿಸೈಡ್ ಆಗಿದ್ವಿ, ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ಥರದ ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ. ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ಥರದ ಕಥೆಗಳನ್ನ ಹೇಳೋದಕ್ಕೆ ನಮಗೆ ನಿರ್ದೇಶಕರಿಲ್ಲ. ಸೊ ಇನ್ನೂ ಹೆಚ್ಚಿನ ಸಿನಿಮಾಗಳು ಈ ಥರದ್ದೇ ನಿನ್ನ ಕೈಯಿಂದ ಬರಲಿ. ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದನೋ, ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಅನ್ನ ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ಯಾ. ಸೊ ಯಾರನ್ನು ಯಾರ ಮೇಲೆ ಯಾರು ಕೀಳು ಅಂತ ಅನ್ಕೊಳ್ಳೋದು ಬೇಡ. ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಷಿಯಲ್ ಇದೆ. ಸೊ ಈ ಥರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ಅವರು ಕೆಲಸ ಮಾಡ್ಕೊಂಡು ನಾವು ಇವಾಗ ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಬಟ್ ಪ್ರತಿ ಬೇಸಿಗೆ ರಜಕ್ಕೂ ನನ್ನ ಚೈಲ್ಡ್ಹುಡ್ ಎಲ್ಲ ಬೇಸಿಗೆ ರಜೆ, ದಸರಾ ರಜೆ ಎಲ್ಲ ಊರಲ್ಲೇ ಕಟ್ಟಿದ್ದು. ಸೊ ಅದರಿಂದ ಆ ಊರಿಂದ ಒಡನಾಟ ಇತ್ತು. ಮತ್ತು ನಮ್ಮೂರು ಅನ್ನೋ ಒಂದು ಸೆಂಟಿಮೆಂಟ್ ಯಾವಾಗಲೂ ಇರ್ತಿತ್ತು. ನಾನು ಸಿನಿಮಾ ಯಾವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಮ್ಮೂರಿನ ಕಥೆನೇ ಹೇಳಬೇಕು ಅನ್ನೋದು ಜಾಸ್ತಿ ತುಡ್ತಾ ಇತ್ತು. ಸೊ ಆ ಒಂದು ಪ್ರಾಕ್ಟೀಸಲ್ಲೇ ನಾನು ಲಚ್ಚವ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ನಾನು ವೀಕೆಂಡಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಐ ಟಿ ಕಂಪ್ನಿ ಕೆಲಸ ಮಾಡ್ತಾ, ನರಸಿಂಹ ಫಿಲಮ್ ಅಂತ.
ಆ ಫಿಲ್ಮ್ನ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ ರಿಷಬ್ ಸರ್ ಗುರುತಿಸಿ ನನಗೆ ಕಥಾ ಸಂಗಮದಲ್ಲಿ ಆಪರ್ಚುನಿಟಿ ಕೊಟ್ಟರು. ಬಟ್ ಇದು ಒಂದು ಅದೇ ಥರ ಆಗಿದ್ದರೆ ಮೋಸ್ಟ್ಲಿ ನಾನು ಒಂದು 3-4 ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟು IT ಕಂಪ್ನಿಲೇ ಅವರು ಅವಾಗ ಹೈಕ್ ಕೊಡ್ತಾರೆ, ಆಮೇಲೆ ಪ್ರಮೋಷನ್ ಮಾಡ್ತಿರ್ತಾರೆ, ನಾನು IT ಇಂಜಿನಿಯರ್ ಆಗಿಬಿಡ್ತಿದ್ದೆ. ಬಟ್ ಬಿಕಾಸ್ ಆಫ್ ದಟ್ ಆಪರ್ಚುನಿಟಿ ಅದು ನನಗೆ ನಾನು ಸಿನಿಮಾ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಲಚ್ಚವ ಅಂತ ಒಂದು ಫಿಲ್ಮ್ ಮಾಡಿದಾಗ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸು, ಮತ್ತು ಲಿಟ್ರಲಿ ರಿಷಬ್ ಸರ್ ನನಗೆ ಒಂಥರ ಇಂಡಸ್ಟ್ರಿ ಹಿಂಗೆ ಅಂತ ಅವ್ರ ಜೊತೆ ಓಡಾಡಿಕೊಂಡು ಫಿಲ್ಮ್ ಇಂಡಸ್ಟ್ರಿ ಈ ಥರ ಅನ್ನೋದು ಪರಿಚಯ ಮಾಡಿಕೊಟ್ರು. ಅದರಿಂದ ನನಗೆ ಫೀಚರ್ ಫಿಲ್ಮ್ ಮಾಡೋ ಕಾನ್ಫಿಡೆನ್ಸ್ ಬಂತು. ಸೊ ಯಾವಾಗ ಫೀಚರ್ ಫಿಲ್ಮ್ ಐಡಿಯಾ ಬಂತು ಅದನ್ನು ರಿಷಬ್ ಸರ್ಗೆ ಹೇಳಿದೆ. ಅವ್ರಿಗೆ ನನ್ನ ಹಿಂದಿನ ಸಿನಿಮಾದಲ್ಲೇ ನನ್ನ ವರ್ಕ್ಗಳೆಲ್ಲ ಇಷ್ಟ ಆಗಿತ್ತು. ಸೊ ಈ ಕಥೆನೂ ಇಷ್ಟ ಆಗಿ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡ್ರು. ಸೊ ಈ ಥರದ ಸಿನಿಮಾಗಳಲ್ಲಿ ಈಗಿರೋ ಒಂದು ಕತೆ ಬರಿಬೇಕಾದ್ರೆ ಈ ಸ್ಟಾರ್ ಹಾಕೊಳ್ಳೋಣ, ಮಾರ್ಕೆಟ್ ವ್ಯಾಲ್ಯೂ, ಈ ಥರದ್ದೊಂದಷ್ಟು ಅಂಶಗಳು ಕೇಳಿ ಬರ್ತಿರುತ್ತೆ. ಬಟ್ ಅದು ಯಾವುದು ನನಗೆ ಅದ್ರದ್ದು ಹಾಗೆ ಇದೆ, ನನಗೆ ಹೆಂಗೆ ಬರುತ್ತೋ ಹಾಗೆ ಸಿನಿಮಾ ಮಾಡೋಕ್ಕೆ ಒಂದು ಆ ಲಿಬರ್ಟಿ ಸಿಗೋಕ್ಕೆ ಈ ಥರದ ಸಪೋರ್ಟ್ ತುಂಬ ಮುಖ್ಯ ಆಗಿದೆ. ನಾನೇ ಈ ಸಿನಿಮಾ ಮಾಡೋಕ್ಕಾಗಿದ್ರು ನನಗೆ ಈ ಫಿನಾನ್ಷಿಯಲ್ ಬರ್ಡನ್ ಎಲ್ಲ ತುಂಬ ಕಷ್ಟ ಆಗಿದೆ. ಬಟ್ ಬಿಕಾಸ್ ವಿ ಹ್ಯಾವ್ ಅ ಸಪೋರ್ಟ್ ಲೈಕ್ ರಿಷಬ್ ಸರ್, ಅವ್ರಿದ್ದಾರೆ ಅನ್ನೋ ನಂಬಿಕೆ ಮೇಲೆ ನಾವು ನಮಗೆ ಹೆಂಗೆ ಬೇಕೋ ಆ ಥರ ಕತೆ ಬರೆಯೋ ಒಂದು ಲಿಬರ್ಟಿ ಸಿಗುತ್ತೆ. ಸೊ ಅದರಿಂದನೇ ಈ ಥರ ಆರ್ಗ್ಯಾನಿಕ್ ಕತೆಗಳು, ಅಥೆಂಟಿಕ್ ಕತೆಗಳನ್ನ ಹೇಳೋಕ್ಕೆ ಸಾಧ್ಯವಾಯಿತು. ಇಲ್ಲದೆ ಹೋಗಿದ್ರೆ ಶಿವಮೊಗ್ಗನ ಜಾಗದಲ್ಲಿ ನಾನೇನಾದರೂ ಕಮರ್ಷಿಯಲಿ ಯೋಚನೆ ಮಾಡ್ಕೊಂಡು ಬರ್ತಿದ್ದರೆ ಶಿವಮೊಗ್ಗನ ಜಾಗದಲ್ಲಿ ಯಾರಾದರೂ ಸ್ಟಾರ್ನ ಹಾಕೊಳ್ಳೋ ಅಗತ್ಯ ಇರ್ತಿತ್ತು, ಅಥವಾ ಯಾರಾದರೂ ಮೇಲ್ ಆ್ಯಕ್ಟರ್ನ ಹಾಕೊಳ್ಳೋ ಅಗತ್ಯ ಇರ್ತಿತ್ತು. ಸೊ ನಾನು ಯಾರೂ ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೆ ಇರೋವಂಥ ಒಂದು ರೂರಲ್ ಜನಗಳಿಂದ ಆ್ಯಕ್ಟ್ ಮಾಡಿಸ್ಬೋದು ಅಂತಂದರೆ ಇಟ್ಸ್ ಬಿಕಾಸ್ ಓಕೆ ರಿಷಬ್ ಸರ್ ಇದ್ದಾರೆ, ಅವ್ರು ನೋಡ್ಕೊತಾರೆ ಅನ್ನೋ ಒಂದು ಸಪೋರ್ಟಿಂದ ನನಗೆ ಅದೆಲ್ಲ ಯೋಚನೆ ಮಾಡೋಕ್ಕಾಯಿತು. ಮತ್ತು ನಮ್ಮೂರಲ್ಲಿ ಅದೊಂದು ವರ್ಷ ನಾನು ಫಿಲ್ಮ್ ಶೂಟ್ ಮಾಡೋಣ ಅಂತ ಊರಿಗೆ ಹೋದ ತಕ್ಷಣ ಕೊರೋನಾ ಆಗೋಯಿತು. ಸೊ 1 ವರ್ಷ ನಾನು ಅಲ್ಲೇ ಇರಬೇಕಾಗಿತ್ತು. ಆ ವರ್ಷದಲ್ಲಿ ನನಗೆ ಊರು ತುಂಬ ಪರಿಚಯ ಆಯಿತು. ಸೊ ಆಲ್ಮೋಸ್ಟ್ ಅಲ್ಲಿನ ಭಾಷೆ, ಫಸ್ಟ್ ನಾನು ಏನು ಗೈಡ್ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ, ಅದು ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಹೇಳಿದ ತಕ್ಷಣ ಅಬ್ರಪ್ಟಾಗಿ ಅವ್ರು ಕಟ್ ಮಾಡೋರು. ಆಮೇಲೆ ಅವ್ರ ಮಾತು ಜಾಸ್ತಿ, ಅವ್ರನ್ನ ಸ್ವಲ್ಪ ಅವ್ರಿಗೆ ಗೈಡ್ ಮಾಡೋದೇ ಕಷ್ಟ. ನಾನು ಒಂದು 4 ಮಾತ್ರದಿಂದ ತೋರಿಸ್ತೀಯ ಸ್ವಲ್ಪ ಸರಿಯಾಗಿ ಹೇಳು ಅಂತಂತ ಬೈಯೋದು ನನಗೆ. ರಿಹರ್ಸಲ್ಸ್ 2 months ರಿಹರ್ಸಲ್ಸ್. ಬಟ್ ನಾವು ಆ ಪ್ರೋಸೆಸ್ಸಲ್ಲಿ ಮೋಸ್ಟ್ಲಿ ಶಿವಮೊಗ್ಗ ತುಂಬ ಬೇಗ ಸೆಲೆಕ್ಟ್ ಆಗಿದ್ರು. ಸೊ ಒಂದು 8 months ಅವ್ರ ನಮ್ಮ ಜೊತೆಲೇ ಇದ್ದರು. ಬಟ್ ಆ್ಯಕ್ಚುಲಾಗಿ ರಿಹರ್ಸಲ್ಸ್ ಅಂತ ಸ್ಟಾರ್ಟ್ ಮಾಡಿ ಒಂದು 2 months ಎಲ್ರಿಗೂ ರಿಹರ್ಸಲ್ಸ್ ಮಾಡಿಸಿದ್ರು. ವಿಷಯಗಳು ಬೇರೆ ಬೇರೆ ಓಡ್ತಾ ಇರುತ್ತೆ, ಬಟ್ ಶಿವಮ್ಮ ಅಂತಾನೆ ಸೆಂಟ್ರಲೈಸ್ ಮಾಡ್ತಾ ಈ ಫಿಲ್ಮ್ ಇಟ್ಸ್ ದ ಸ್ಟ್ರಗಲ್ ಆಫ್ ಶಿವಮ್ಮ. ಅವಳಿಗಿರೋ ಕಷ್ಟಗಳನ್ನ ಮತ್ತು ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಒಂದು ಉದ್ಯಮನ ಚೂಸ್ ಮಾಡ್ಕೊತಾಳೆ. ಸೊ ಆ ಉದ್ಯಮದಲ್ಲಿ ಮತ್ತೆ ಇವಳು ಏನು ಆಸೆ, ಏನು ಸ್ಟ್ರಗಲ್ ಪಡ್ತಾಳೆ ಅನ್ನೋದು ಕತೆ. ಸೊ ಬೇಸಿಕಲಿ ಶಿವಮ್ಮನ ಹೋರಾಟದ ಕತೆ ಆಗಿರೋದ್ರಿಂದ ಟೈಟಲ್ ಶಿವಮ್ಮ ಅಂತ. ಈ ಲೈನ್ ಹೊರಟಿದ್ದು ನನಗೂ ಸುಮಾರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ದು ಒಂದಷ್ಟು ಅನುಭವಗಳಾಗಿದೆ. ಸೊ ಡ್ಯೂರಿಂಗ್ IT ಅದು ಯಾವಾಗ ಬೇಕಾದ್ರೂ ಆಗ್ಬೋದು, ಈಗಲೂ ಆಗ್ತದೆ. ಸೊ ಕಾಲೇಜಲ್ಲಾಗಲಿ ಮತ್ತು IT-ಲಿದ್ದಾಗಲಿ, ಸೊ ಅಂದರೆ ನಾನು ಅವ್ರದ್ದು ಒಂದು ಈವೆಂಟಿಗೆ ಹೋಗಿದ್ದೆ. ಸೊ ಅವ್ರ ಈವೆಂಟ್ ನಡಿಬೇಕಾದ್ರೆ ನನಗೆ ಅದ್ರ ಮೇಲೆ ಒಂದು ಕುತೂಹಲ, ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ, ಅವ್ರು ಹೆಂಗೆ ಇರ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು. ಸೊ ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು. ನಾನು ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದಿಬ್ಬರು ಆವತ್ತನೇ ಒಂದು ಮೋಟಿವೇಶನ್ ಈವೆಂಟಲ್ಲಿ ಟ್ರೈನ್ ಆಗ್ಬಿಟ್ಟು ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವರಿಬ್ಬರನ್ನು ನೋಡಿದಾಗ ನನಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸಿ ಇದ್ರ ಮೇಲೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದು 3 ತಿಂಗಳು ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅಂದರೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ಅಥವಾ ಕಂಪ್ನೀಸ್ ಎಲ್ಲ ಜಾಯ್ನ್ ಆಗಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಈ ಕಥೆ ಹೇಳಿದೆ. ಮೈಗೆ ಕೊಟ್ಟರೆ ಕೇಳಿಸುತ್ತಲ್ಲ ಸ್ಟೋರಿ ಲೈನ್ ಹೇಳಿದಾಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಬಟ್ ಡೆಮೋ ಕೂಡ ನಮ್ಮೂರು ಹೆಂಗಿದೆ ಅಂತ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದು. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಇದೆಯಲ್ಲ ಜಯಶಂಕರ್ ಅವರು, ಅದೆಲ್ಲ ಈ ವಿಲೇಜಸ್ಸಲ್ಲೆಲ್ಲ ಸ್ವಲ್ಪ ಕಡಿಮೆ. ಈ ಸಿನಿಮಾಯಿಂದ ಏನಾದ್ರು ಬೇರೆ ಏನಾದ್ರು ಹೇಳಕ್ ಹೋಗ್ತಾ ಇದ್ದೀರಾ? ಏನು ಸರ್
ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇದೆಯಲ್ಲ ಅದು ಹಳ್ಳಿಗಳಲ್ಲಿ ಸ್ವಲ್ಪ ಕಡಿಮೆ. ಅಂದರೆ ಮೋಸ ಮಾಡಿ ಜನಗಳನ್ನ ಪದಾರ್ಥಗಳು ತಗೊಳ್ಳೋದು ಅದೆಲ್ಲ ಇಲ್ಲ ಇದೆ ಸರ್. ಇಲ್ಲ ಸರ್, ನಾವು ಊರಲ್ಲಿ ಶೂಟ್ ಮಾಡಿದ್ವಲ್ಲ, ಶೂಟ್ ಮಾಡೋ ಪ್ರೊಸೆಸಲ್ಲಿ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ನಮ್ಗೊಬ್ರು ಒಂದು ಮನೇಲಿ ಒಬ್ರು ಫಾರ್ಮಲ್ಸ್ ಹಾಕೊಂಡು ಕೂತಿದ್ರು. ಈಗ ನಾವು ಕತೆ ಬರ್ಕೊಂಡಿರೋದು ಅವರು ಒಂಥರ ವ್ಯಾಲಿಡೇಷನ್ ಕೊಡೋ ಥರ ಆಯಿತು. ಒಂದು ಫಾರ್ಮಲ್ಸ್ ಹಾಕೊಂಡು ಕುಂತು ಹಿ ವಾಸ್ ಪಿಚಿಂಗ್ ಸಮಥಿಂಗ್. ಆಮೇಲೆ ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗಿ ಅವ್ರು ಏನು ಪಿಚ್ ಮಾಡ್ತಾರೆ ಅಂತ ಪೂರ್ತಿ ಕೇಳಿ ಅದನ್ನ ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದ್ರಲ್ಲಿ ಅವ್ರು ಹೇಳಿದ್ದು ಒಂದೆರಡು ಲೈನ್ಗಳು ನಾವು ಹಾಕೊಂಡು ಈ ಸತ್ತಾಗ 4 ಜನ ಬರ್ತಾರೆ, ಬತ್ತಾಗ ಇಬ್ಬರು ಕಳ್ಸಲ್ಲ ಅನ್ನೋದು ಅವ್ರು ಹೇಳಿದ ಲೈನ್ನೇ ನಾವು ಯೂಸ್ ಮಾಡ್ತೀವಿ. ಜಯಶಂಕರಿ ಸಾಮಾನ್ಯವಾಗಿ ಹಳ್ಳಿ ಸೊಗಡಿನ ಸಿನಿಮಾಗಳು ಬಂದಾಗೆಲ್ಲ ಸೆನ್ಸಾರ್ ಮಾಡಿದಾಗಂದ್ರೆ ಅವರು ಬಳಸುವ ಭಾಷೆ ಇದೆ. ಅಂದರೆ ಇಲ್ಲಿ ಟ್ರೈಲರ್ ಮಾತ್ರ ನೋಡಿದ್ರೆ ಒಂದು ಅತಿ ಕೆಟ್ಟ ಒಂದು ಸಂಭಾಷಣೆ ಇದೆ, ಒಂದು ವರ್ಡ್ ಉತ್ತರ ಕರ್ನಾಟಕದಲ್ಲಿ. ಅದನ್ನು ಸೆನ್ಸರ್ ಹಾಗೆ ಬಿಟ್ಟಿದ್ದಾರೆ. ಅವ್ರಿಗೆ ಅರ್ಥ ಆಗಲಿಲ್ವಾ ಅಥವಾ ನೀವು ಅವ್ರಿಗೆ ಈ ಪದದ ಅರ್ಥವನ್ನು ಹೇಳಿಕೊಟ್ಟ, ಹೇಗೆ? ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಅದ್ರ ಅರ್ಥ ನನಗೂ ಗೊತ್ತಿಲ್ಲ. ಅದು ಖಂಡಿತ ಅರ್ಥ ಆಗಿರುತ್ತೆ, ಯಾಕಂದ್ರೆ ಸೆನ್ಸರ್ ಮಂಡಳಿಯಲ್ಲಿ ಎಲ್ಲ ಭಾಗದವರು ಕೂಡ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ. ಇವನ್ಗಿಂತ ಹೈಯೆಸ್ಟ್ ಸೆನ್ಸರ್ ನಾನು ಮಾಡಿರೋದ್ರಿಂದ ನಾನು ಹೇಳ್ತಿರೋದು ಖಂಡಿತವಲ್ಲ ಅರ್ಥ ಆಗಿರುತ್ತೆ. ಯಾಕಂದ್ರೆ ಈಗ ಮಂಗಳೂರಲ್ಲಿ ನಾವು ಹೆಂಗೆ ಯಾವ ಸೆನ್ಸರ್ ಕೂಡ ಯೂಸ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಇಲ್ಲಿ ಈ ಭಾಗದಲ್ಲೇ ತುಂಬಾ ಕೆಟ್ಟದು ಅಂತ ನೀವು ಹೇಳುವಂಥದ್ದು. ಸೊ ಅದು ಬೆಂಗಳೂರಲ್ಲಿ ಕೂತಾಗ ಅದು ಹಂಗೆ ಅನ್ಸ್ಬಿಡುತ್ತೆ. ಅದೇ ಆ ಊರಿಗೆ ಹೋದ ತಕ್ಷಣ ತುಂಬಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೈ ಫ್ಲೋ ಮಾತಾಡುವಂಥ ಮಾತುಗಳಾಗಿರುತ್ತೆ. ಹಾಗಾಗಿ ಆ ಊರವರು ಅಂತ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರು ಆಡೋ ಮಾತುಗಳು ಅವೆಲ್ಲ ಬಂದಾಗಲೇ ಅದು ಚಂದ. ಅವರು ಹೇಳ್ತಾ ಇದ್ದ ಶಬ್ದ ಬೇರೆ ಇದೆ. ಅವ್ವ ಸಿನಿಮಾ ಬಂದಾಗ ಅಥವಾ ಕಿರುವಿನ ಗಯಾಳುಗಳ ಸಿನಿಮಾ ಬಂದಾಗೆಲ್ಲ ಈ ಥರ ಕೆಟ್ಟ ಪದಗಳನ್ನೇ ಸೆನ್ಸಾರ್ ಕಟ್ ಮಾಡಿದ್ದಾರೆ. ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಆ ಹೆಣ್ಮಗಳು ಶಿವಮ್ಮ ಬಳಸುವ ಭಾಷೆ ಒಂದು ಪದ ಇದೆಯಲ್ಲ, ನಮ್ಮಲ್ಲಿ ಕೂನಿ ಅಂತ ಬಳಸ್ತಿದ್ರು ಮರ್ಡರ್ ಬೇರೆ ಆಗ್ಬಿಟ್ಟಿದೆ ಆ ಥರ ಪದಗಳು ಬಳಸಿದಾಗ. ಅದು ಸೆನ್ಸಾರ್ಗೆ ಅರ್ಥ ಆಗ್ಲಿಲ್ವಾ ಅಥವಾ ಅದಕ್ಕೆ ಕನ್ವಿನ್ಸ್ ಮಾಡಿರ್ತೀವಿ ಅದನ್ನ, ಅದು ಯಾಕೆ ಯೂಸ್ ಮಾಡಿದೀವಿ ಅಂತ ಅನ್ಕೊಂಡು ಅವಾಗ ಅದನ್ನ ಇದು ಮಾಡ್ತೀವಿ. ನೀವು ನಾರ್ತ್ ಕರ್ನಾಟಕ ಭಾಷೆ ಮಾತಾಡಿದ್ರೆ ಕೇಳಿಲ್ಲ ನಾನು ಶರಣು ಅವರು ಮರ್ತಬಿಟ್ಟಿದ್ದಾರೆ. ಉತ್ತರ ಕನ್ನಡ ಹೇಳೋದವ್ರು ಅವ್ರು ಬಾಯಲ್ಲಿ ಬರಲ್ಲ, ಬೆಂಗಳೂರು ಕನ್ನಡ ಬರೋದು ಅವ್ರಿಗೆ. ಇಡೀ ತಂಡದವ್ರು ಮಾಡಿರ್ತಾರೆ. ಅದರದ್ದು ಸ್ಕೇಲ್ ದೊಡ್ಡದು ಚಿಕ್ಕದು, ಫೈನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ದೊಡ್ಡ ಬಜೆಟ್ ಚಿಕ್ಕ ಬಜೆಟ್ ಅನ್ನೋ ಥರದಲ್ಲಿ ಇರ್ಬೋದು. ನಾವು ಬ್ರೈನ್ ಸ್ಟಾರ್ಮಿಂಗ್ ಮಾಡೋದಾಗ್ಬೋದು, ಪ್ರೀ ಪ್ರೊಡಕ್ಷನ್ ಆಗ್ಬೋದು, ಪ್ಲಾನಿಂಗ್ ಆಗ್ಬೋದು, ಎಕ್ಸಿಕ್ಯೂಷನ್, ಪ್ರತಿ ಸಿನಿಮಾಗೆ ಅದರದೇ ಆದಂಥ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ. ಎಲ್ಲರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಫಿಲ್ಮ್ ಮೇಕಿಂಗಲ್ಲಿ ಆ ಡಿಫ್ರೆನ್ಸೇ ಇಲ್ಲ. ಆ್ಯಕ್ಚುಲಿ ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ. ಅಲ್ಲಿಗೊಂದು 300 ಜನ 400 ಜನ ಕೆಲಸ ಮಾಡ್ತಿರ್ಬೋದು ಸೆಟ್ಟಲ್ಲಿ, ಇಲ್ಲಿ 20-30 ಜನ ಕೆಲಸ ಮಾಡ್ತಿರ್ಬೋದು. ಈಗ ನಾವು ಲಾಕ್ಡೌನಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ, ಬರೀ 24 ಜನ ಸೇರ್ಕೊಂಡು ನಾವು ಫಿಲ್ಮ್ ಮಾಡಿದ್ವಿ. ಬಟ್ ಕೆಲಸ 100 ಜನರದ್ದು ಮಾಡ್ತಿದ್ವಿ. ಅಂದರೆ ಆ ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ, ಅದು ಅಲ್ಲಲ್ಲಿಗೆ ಅದರದೇ ಅಂತ ಕಷ್ಟ ಇರುತ್ತೆ. ಆನೆ ಬಾರ ಅಂತ ಹೇಳ್ತಾರೆ, ಇರುವೆ ಬಾರ ಅಂತಾರಲ್ಲ ಹಂಗೆ. ಶಿವಮ್ಮ ಆಗಲಿ ಅಥವಾ I think Shivamma first, Ahmed Pedro. But from 2022, we are hearing about Shivamma. And I think it's gone to as many festivals as it is. So, ಇದು ಬರೀ ಫೆಸ್ಟಿವಲ್ಸ್ ಅಂತಾನೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಯು ವಾಂಟ್ ಓನ್ಲಿ ಗೆಟ್ ಲಾರೆಲ್ಸ್ ಅಂಡ್ ರೆಕಗ್ನಿಷನ್ ಔಟ್ಸೈಡ್ ಅಂತ ನೀವು ಫಿಲ್ಮ್ಸ್ ಮಾಡ್ತೀರಾ ಅಥವಾ ವಾಟ್ ಇಸ್ ಯುವರ್ ಇಂಟೆನ್ಷನ್? ಹೂ ಆರ್ ಯುವರ್ ಆಡಿಯನ್ಸ್? ಹೊರಗಡೆ ಹಂಗೆ ಆ ಥರ ಇಂಟೆನ್ಷನ್ ಇದ್ದರೆ ನಾನು ಈ ಪೆಡ್ರೋ ಮತ್ತು ಶಿವಮ್ಮ 2 ಫಿಲ್ಮ್ ಮಾಡಿದಾಗ ತುಂಬ ಪೆಡ್ರೋನು ಕೂಡ ತುಂಬ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಹೋಗಿರುವಂಥದ್ದು. ಆಫ್ಟರ್ ಶಿವಮ್ಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟ್ರಿಕಲಿ. ಈ 2 ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿತ್ತು, ಅಥವಾ ನಟೇಶ್ ಆಗಲಿ ಜಯಶಂಕರ್ ಆಗಲಿ ನನಗೆ ಹೇಳಿದ್ದು ಇದು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತಾನೆ. ನನ್ನ ಕಂಡೀಷನ್ ಅವ್ರಿಗೆ ಇದ್ದಿದೆ ಅಂದರೆ ನೀವು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತ ಅಂದ್ಕೊಂಡು, ಎಕ್ಸಾಂಪಲ್ ನಾನು ಕಾಸರಗೋಡು ಸರ್ ಸಿನಿಮಾಗಳನ್ನು ತೊಗೊಳೋದಾದ್ರೆ ನನಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಗೆ ನೋಡೋಕೆ ಆಗ್ತಾನೆ ಇರಲಿಲ್ಲ, ನಾವು ಫೆಸ್ಟಿವಲಲ್ಲಿ ನೋಡಬೇಕಾಗಿತ್ತು. ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕು. ಇವಾಗ ಈ ಜನ್ರೇಷನಲ್ಲಿ ನಮ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪ್ರೊಡಕ್ಷನಿಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ. ಸೊ ಆ ಬೇಸ್ ಮೇಲೆ ನಮಗೆ ಅದನ್ನು ಒಂದು ಕ್ರೆಡಿಬಿಲಿಟಿಯಾಗಿ ತೊಗೊಂಡು ಈ ಸಿನಿಮಾಗಳನ್ನ ತೊಗೊಂಡು ಜನರ ಮುಂದೆ ತೋರಿಸ್ಬೇಕನ್ನೋದು. ಫೆಸ್ಟಿವಲ್ಗೆ ಹೋಗೋದು ಹೇಳಿದ್ರಲ್ವಾ, ಅದು ಹೆಂಗಾಯ್ತು ಅಂತಂದರೆ ಇವರಿಬ್ಬರು ಚೆನ್ನಾಗಿ ಒಳ್ಳೆ ಬ್ಲೇಸರ್ ಹೊಲ್ಸ್ಕೊಂಡು ಎಲ್ಲ ರೆಡ್ ಕಾರ್ಪೆಟ್ ತಿರುಗಿದ್ರು, ನಾನು ನಮ್ಗೆ ಇಟ್ಕೊಂಡು ಊರಿಗೆ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟೇ, ಆ ಇಂಟೆನ್ಷನ್ ನಮ್ಗೆ ಇರಲಿಲ್ಲ. ಅಲ್ಲ, ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ಅದೇ ನನಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮು ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬ ಜಾಸ್ತಿ ಗೌರವ ನನಗೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿಯವರು ಅಲ್ಲಿ ಬರೋದಾಗ್ಬೋದು, ನಮ್ಮ ಕಲ್ಚರ್ನ ಈಗ ಎರೆಹಂಚನಾಳ ಅನ್ನೋಂಥ ಒಂದು ಊರಾಗ್ಬೋದು, ಅಥವಾ ನಮಗೆ ಸೌತ್ ಕೇಂದ್ರದ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಊರು. ಸೊ ಅದು ಅಲ್ಲಿ ಹೆಚ್ಚು ತಲುಪುತ್ತೆ ಅನ್ನೋದು ಸಿನಿಮಾಗಿರುವಂಥ ಪಾಸಿಬಿಲಿಟೀಸ್ ಇವೆಲ್ಲ. ಹಾಗಾಗಿ ನನಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ. ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನು ಅಲ್ಲಿ ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ, ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ. ಹಾಗಾಗಿ ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ. ಆದರೆ
ಎಲ್ಲೆಲ್ಲಿ ತಲುಪಬೇಕು ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ, ಅಲ್ಲಿ ಸಿಂಗಲ್ ಸ್ಕ್ರೀನಲ್ಲೂ ಮಾಡ್ತಾ ಇದ್ದೀವಿ. ಬಟ್ ಬೆಂಗಳೂರು ಮತ್ತು ಈ ಥರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸಲ್ಲಿ ಕೆಲವೇ ಶೋಸ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು ಈ ಥರ ಶೋಸ್ಗಳನ್ನ, ಈಗ ನಾವು ಅಷ್ಟೊಂದು ಶೋಸ್ಗಳು ಹಾಕಿ ಜನ ಬರಲ್ಲ, ಥಿಯೇಟರ್ ಅವ್ರಿಗೆ ಆಗ್ಬೋದು, ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಜನ ಬರ್ತಾರೆ, ರೆಸ್ಪಾನ್ಸ್ ಏನಿರುತ್ತೆ ಅದೇ ಪ್ರಕಾರವಾಗಿ ಈ ಸಿನಿಮಾನ ತೊಗೊಂಡೋಗ್ತಾರೆ. ಈ ಥರ ಫಿಲಮ್ಸು ಡಿಲೇ ಆಗುತ್ತೆ ರಿಲೀಸ್ಗೆ ಅಂದರೆ ಟೈಮ್ ಕಾಯಬೇಕಾಗುತ್ತೆ. ಫೆಸ್ಟಿವಲ್ ರನ್ ಅಂತ ಅಂದ್ಕೊಂಡೆ ಮಾಡ್ಕೊಂಬರೋಕ್ಕೆ 1 ವರ್ಷ ತಗೊಳುತ್ತಲ್ವ. ಸೊ ಸಿನಿಮಾ ರೆಡಿಯಾಗಿ ಫಸ್ಟ್ ಫಿಲ್ಮ್ ಬಜಾರ್ಗೆ ಕಳಿಸಿದ್ರು. 2 ಫಿಲ್ಮ್ದು ಅದೇ ಪ್ರಾಸೆಸ್ ಇತ್ತು. ಸೊ ಫಿಲ್ಮ್ ಬಜಾರ್ಗೆ ಹೋಗಿ ಅಲ್ಲಿಂದ ಕಾಂಪಿಟೇಷನ್ ಅವೆಲ್ಲಾಗಿ ಅಲ್ಲೂ ಕೂಡ ವಿನ್ ಆಯಿತು. ಅದಾದಮೇಲೆ ಗೌರ್ಮೆಂಟು ಕೂಡ ನಮಗೆ, ಇಂಡಿಯನ್ ಗೌರ್ಮೆಂಟು ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸಲ್ಲಿ. ಸೊ ಅಲ್ಲಿಂದ ಫೆಸ್ಟಿವಲ್ಗೆ ಹೋಗೋದಕ್ಕೆ ಅಲ್ಲಿ ಸುಮಾರು ಜನರು ಮೆಂಟರ್ಸ್ ಇರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ಫೆಸ್ಟಿವಲ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೆಲ್ಲ ಇವರೆಲ್ಲ ಹೇಳೇ ಗೊತ್ತಾಗಿದ್ದು, ನಮ್ಗೆ ಗೊತ್ತಿರಲಿಲ್ಲ ಇವೆಲ್ಲ. ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲಲ್ಲಿ ಹೋಗಿ ಪ್ರೀಮಿಯರ್ ಆಗುತ್ತೆ. ಸೊ ಆ ಕಂಡೀಷನ್ ಇರುತ್ತೆ. ಹಾಗಾಗಿ ಆ ಫೆಸ್ಟಿವಲ್ ರನ್ ಅಂತಲೇ ಒಂದು ಸಪ್ರೇಟಾಗಿ ಉಳಿಸ್ಕೊತೀವಿ. ಅದೇ ಆಲ್ಮೋಸ್ಟ್ 8 ತಿಂಗಳು 1 ವರ್ಷ ಹಂಗೆಲ್ಲ ತೊಗೊಂಡ್ಬಿಡುತ್ತೆ. ಸೊ ಅದು ಮುಗಿದ ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅಂದ್ಕೊಂಡು ಇವಾಗ ಮಾಡ್ತಾರೆ. ಫೈನಾನ್ಷಿಯಲಿ ಇದು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಿಮ್ಗೆ ಗೊತ್ತಿರೋರು ಅವ್ರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದಮ್, ಅವ್ರ ಜೊತೆ ನಿಮ್ಗೆ ಕೆಲಸ ಮಾಡೋಕ್ಕೆ ಇಷ್ಟನೋ ಸಂಬಡಿ ಫ್ರೆಶರ್ ಯಾರು ದೇ ಹ್ಯಾವ್ ಅ ಗುಡ್ ಕಂಟೆಂಟ್, ಹೌ ಡು ದೇ ಅಪ್ರೋಚ್? ಅಲ್ಲ, ಅದೇ ಪ್ರಾಸೆಸ್ಸಲ್ಲಿ ಜಯಶಂಕರ್ ಬಂದಿರೋದು ಆ್ಯಂಡ್ ನಟೇಶ ಬಂದಿರೋದು. ಸೊ ಅದೇ ಪ್ರಾಸೆಸ್ಸಲ್ಲಿ ಭರತ್ ರಾಜ್ ಬಂದಿರೋದು. ಸೊ ಇನ್ನೂ ಸುಮಾರಷ್ಟು ಜನ ಕಥಾ ಸಂಗಮದಲ್ಲಿ 7 ಜನ ನಮಗೆ. ಹೇಗೆ ಅಪ್ರೋಚ್ ಮಾಡ್ಬೋದು ನಿಮ್ಮನ್ನ ಸಂಬಡಿ ಹ್ಯಾಸ್ ಗುಡ್ ಕಂಟೆಂಟ್? ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ, ಈಗ ಮನೆ ಹತ್ರನೋ ಆಫೀಸ್ ಹತ್ರನೋ ಪೇಪರಲ್ಲಿ ಬರ್ಕೊಂಡು ಬಂದು ಸೀದಾ ಸಿಗ್ತಾರೆ ಅಂತಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಸೊ ನಾವು ರೈಟರ್ಸ್ಗಳನ್ನ ಆಡಿಷನ್ ಕರಿತೀವಿ, ಆರ್ಟಿಸ್ಟ್ಗಳನ್ನ ಆಡಿಷನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಿರೋರು. ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ, ಕಾಂತಾರದಲ್ಲಿ ಕೆಲಸ ಮಾಡ್ತಿರೋ ಎಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ತೊಗೊಂಡಿರೋದು ಅವ್ರು. ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡಲ್ವಾ ಅನ್ನೋದು ಡಿಫ್ರೆಂಟ್ ಥಿಂಗ್. ಸೊ ಅವ್ರ ಎಕ್ಸ್ಪೀರಿಯನ್ಸು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅನ್ನೋದು. ಸೊ ಇವತ್ತಿನ ಕಾಲಕ್ಕೆ ನಾನು ಬರೋಕ್ಕಿಂತ ಮುಂಚೆ ಹೇಳ್ತಾರೆ, ಸಿನಿಮಾ ನೋಡೋಕ್ಕಿಂತ ಜಾಸ್ತಿ ಮಾಡೋದು ಇವಾಗ ಅಂತ. ಸೊ ನಿಮಗೆ ಈಗ ರೀಲ್ಸ್ ಮಾಡೋರಾಗ್ಬೋದು, ಪ್ರತಿ ಮನೆಯಲ್ಲೂ ಇವಾಗ ಗಂಡ ಹೆಂಡತಿ ಸೇರ್ಕೊಂಡು ಅವ್ರು ರೀಲ್ ಮಾಡ್ತಾರೆ. ಸೊ ಅವ್ರದ್ದೊಂದು ಶೂಟಿಂಗ್ ನಡೀತಿರುತ್ತೆ ಮನೇಲಿ. ಸೊ ಶೂಟಿಂಗ್ ಅನ್ನೋದು ಇಟ್ಸ್ ಇಸ್ ಕಾಮನ್ ಎಲ್ರಿಗೂ. ಅವರು ಎಷ್ಟೋ ಜನ ಸಿನಿಮಾದವ್ರಿಗಿಂತ ಬೆಟರ್ ಎಡಿಟ್ ಮಾಡ್ಬಿಟ್ಟು ಅದೆಲ್ಲ ಹಾಕಿದ್ರಲ್ಲಿ ನೋಡಿದ್ದೀವಿ, ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಅವ್ರವ್ರ ಟ್ಯಾಲೆಂಟಿಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ. ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಒಬ್ಬ ಎಡಿಟರ್ ನನಗೆ ಸಿಕ್ಕಿದೆ. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ನಾನು ಸರ್ಕಾರಿದು ಪ್ರವೀಣ ದೊಡ್ಡ ಸಾಂಗ್ ಇದೆಯಲ್ವ, ಆ ಸಾಂಗ್ ರಿಲೀಸ್ ಆಯಿತು. ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಪ್ಸು ಈ ಥರದೆಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮಿಗೆ ಯೂಸ್ ಮಾಡಿದ್ವಿ. ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನು ನೋಡಿ ಅವನೊಂದು ಸೇಮ್ ಸ್ಟೈಲಲ್ಲಿ ಒಂದು ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದ. ಸೊ ನಾನು ಭರತರಾಜ್ ಅವ್ರಿಗೆ ಹೇಳಿ ಅವನ ಹುಡುಕಿ ತಂದು ಅವನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ, ಈಗ ಯಾವುದೊಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದಾನೆ ಅವನು. ಸೊ ಆ ಥರ ಅವರ ಟ್ಯಾಲೆಂಟು ಇವಾಗ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿ ತಲುಪುತ್ತೆ. ಸೆನ್ಸಿಬಲ್ ಆಗಿದ್ದ ಖಂಡಿತವಾಗ್ಲೂ ಕರೆದು ನಾವು ಮಾತಾಡಿ ಮಾಡ್ತೀವಿ. ಲೈನಪ್ ಯಾವ ಥರ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸಿಂದ? ಇದಾದ ತಕ್ಷಣ ಪೆಟ್ರೋ ರಿಲೀಸ್ ಮಾಡ್ತಾ ಇದೀವಿ. ಅದಾದ ತಕ್ಷಣ ಲಾಫಿಂಗ್ ಬುದ್ಧ ರಿಲೀಸ್ ಮಾಡ್ತಾ ಇದೀವಿ. 3 ಸಿನಿಮಾಗಳು ರೆಡಿ. ವಾಗಾಚಿಪಾಣಿ ಇವಾಗ ಸೇಮ್ ಫೆಸ್ಟಿವಲ್ ರನ್ ತಿರ್ಕೊಂಡು ಬರುತ್ತೆ ಈಗ. ಸರ್, ಈ 17 ಕಡೆ ಏನೋ ಟೋಟಲಿ ಬರುತ್ತೆ ಅದೆಲ್ಲ ಫೈನಾನ್ಷಿಯಲಿ ನಿಮ್ಗೆ ವಯಬಲ್, ಎಕನಾಮಿಕಲಿ ಓಕೆನಾ? ಅಂದರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ತಾರೆ. ಬಟ್ ಬೆಸ್ಟ್ ಥಿಂಗ್ ಏನಂತಂದರೆ, ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು ಖರ್ಚು ಮಾಡಿದ್ವಿ ನಾವು, ಅದರದ್ದು 50% ಆಲ್ರೆಡಿ ನಮಗೆ ಬುಸಾನಲ್ಲಿ ನ್ಯೂ ಕರೆಂಟ್ ಸೆಕ್ಷನಲ್ಲಿ ಗೆದ್ದಾಗಲೇ ಬಂದ್ಬಿಟ್ಟಿತ್ತು. ಸೊ ಅಂದರೆ ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲ, ಅಂಥ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ. ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗುತ್ತೆ. ಸೊ ನಮ್ಮಲ್ಲಿ ಏನಂತಂದರೆ ಆಡಿಯನ್ಸಿಗೆ ನಾವು ಒಂದು ತಲುಪಬೇಕಾಗಿರೋದು, ಇದು ಯಾವ ಥರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡೋದು ತುಂಬ ಕಷ್ಟದ ಕೆಲಸ. ಎಕ್ಸಾಂಪಲ್ ನಾನು ಕಥಾ ಸಂಗಮ ಮಾಡೋದು ಒಂದು ಆ ಥರದ ಜಾನ್ರ್ ಏನಿರುತ್ತೆ, ಆ ಜಾನ್ರನ್ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರಿ ರಿಲೀಸ್ ಆಗಿತ್ತು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಥಿಯೇಟ್ರಿಗೆ ಬಂದಾಗ ಡಿಸಪಾಯಿಂಟ್ ಆಗ್ಬೋದು. ಅಂದರೆ ಆ ಥರದ ಸಿನಿಮಾ ಅಲ್ಲ ಇದು. 7 ಬೇರೆ ಬೇರೆ ಕತೆ, ಬೇರೆ ಬೇರೆ ಸಂಬಂಧ ಇಲ್ಲದೆ ಹೋಗುತ್ತೆ. ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ, ಆ ಥರದಲ್ಲಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತೊಗೊಂಡು ನಮ್ಮದು ಬೇರೆ ಯಾವುದೇ ಲೈನಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್. ಇಷ್ಟೊಂದು ಫೆಸ್ಟಿವಲ್ಗಳಲ್ಲಿ ಆಲ್ಮೋಸ್ಟ್ ಅಮೌಂಟ್ ಬಂದಿದೆ ಅಂತಂದ್ರೆ ಎಲ್ಲ ಒಂದೇ ಕಡೆ ಬಂದಿರೋದು, ಮಿಕ್ಕಿದೆಲ್ಲ ಚೂರು ಅಲ್ಲ, ಅಲ್ಲಿ ಹೋಗಿದ್ದು ಖರ್ಚು ಕಾಸು. ಅದಕ್ಕೇನು ಸಂಬಂಧ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಜಯಶಂಕರ್ ಕಥೆ ಅಥವಾ ನಿರ್ದೇಶನ, ಇವರು ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ನಾನು ಆಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು, ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಹಂಚ್ಕೊಳ್ಳೋದಾಗ್ಬೋದು, ಅದು ನನ್ನ ಪತ್ರಿಕೆಯಲ್ಲಿರುವಂಥವ್ರು ಆಗ್ಬೋದು, ಮಾಧ್ಯಮದಲ್ಲಿರುವಂಥವ್ರಿಗೆ
ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳ್ಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದು. ಆಸ್ ಎ ಪ್ರೊಡ್ಯೂಸರ್ ನಾನು ಅದನ್ನು ಮಾಡ್ತೀನಿ. ಬಿಟ್ಟರೆ ಜನರಿಗೆ ಅದೇ ವಿಷಯ ಆಗಬಾರ್ದು. ಅಲ್ಲ ಬಟ್ ಈ ಪ್ರೊಡ್ಯೂಸರು ಅನ್ನೋ ಇದೆಯಲ್ಲ, ಈಗ ಬೇರೆ ಸಿನಿಮಾಗಳು ಬೇರೆ ಬೇರೆ ಹೆಸರುಗಳು ಅವರು ಸಿನಿಮಾ ಮಾಡಿದಾಗಲೂ ಈಗ ನೀವು ಸಿನಿಮಾ ಮಾಡಿದಾಗಲೂ ವ್ಯತ್ಯಾಸ ಇದೆ. ಈಗ ವರ್ಷದಿಂದ ನೀವು ರಿಷಬ್ ಶೆಟ್ಟಿ ಸರ್ ಬ್ರ್ಯಾಂಡ್ ಪ್ರೊಡ್ಯೂಸರ್ ಆಗಿ ಕೂಡ ಹಾಗಾಗಿ ಅದು ಸಹಾಯ ಮಾಡ್ತದೆ. ಅದ್ರ ಜೊತೆಗೆ KR ಸ್ಟುಡಿಯೋಸ್ ಥರದ ಡಿಸ್ಟ್ರಿಬ್ಯೂಟರ್ಸ್ ನಾವು ಈ ಸಿನಿಮಾ ಮಾಡಬೇಕು, ನಂತರ ಪ್ರೊಡಕ್ಷನ್ ಅಲ್ಲಿ ಈ ತರ ಮೇನ್ ಸ್ಟ್ರೀಮ್ KRG ಈ ತರದಂತಹ ಸ್ಟುಡಿಯೋಗಳು ಇದನ್ನ ರಿಲೀಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನನ್ನದು. ಅದೇ 70ರ ದಶಕದಲ್ಲಿದ್ದ ಅವಾಗ ಅಟ್ಲೀಸ್ಟ್ ನಾವು ಬೆಟರ್ ಆಡಿಯನ್ಸ್ ರೀಚ್ ಆಗ್ಬೋದು. 70ರ ದಶಕದಲ್ಲಿ ಅದಾಗಿತ್ತು. ಹಾಗಾಗಿನೇ ಆಗ ಚೌಮನಗುಡಿ ಅಂಶಗೀತನೆಲ್ಲ ಜನ ಎಲ್ಲ ನೋಡ್ಲಿಕ್ಕೆ 50 ದಿನ 100 ದಿನ ಎಲ್ಲ ಹೋಗಿಲ್ಲ. ಇವನ್ ವೀಕ್ 75 ಡೇಸ್. ಹೌದು, ಅದು ಯಾಕೆ ಈಗ ಆಗ್ತಾ ಇಲ್ಲ ಅಂತಂದ್ರೆ ವಾಣಿಜ್ಯ ಮಂಡಳಿ ಅಂತ ಜಾಗದಲ್ಲಿ ಈ ಥರದ ಸಿನಿಮಾಗಳ ಕುರಿತು ಹಾಗೆ ಮಾತಾಡುವವರು ಇಲ್ಲ. ಈವನ್ ನಮ್ಮ ಗೆಳೆಯರ ಬಳಗದಲ್ಲೂ ಅದೇನೆ, ನಮ್ಮ ಸಹೋದ್ಯೋಗಿಗಳು ಈ ಹೊಸ ಈಗ ಫೆಸ್ಟಿವಲ್ಗೆ ಸಂಬಂಧಪಟ್ಟಂಗೆ ಯಾವುದೋ ಈಗ ವರ್ಲ್ಡ್ ಓವರ್ 10,000 ಮೇಲೆ ಸಣ್ಣ ಪುಟ್ಟದ್ದು ಸೇರಿದಂಗೆ ಫೆಸ್ಟಿವಲ್ಗಳಿದೆ. ಆದರೆ ಈ ಥರದ ಫೆಸ್ಟಿವಲ್ ಇರೋದು 100ರ ಒಳಗೆ. ಇಂತಹ ಫೆಸ್ಟಿವಲ್ಗಳಲ್ಲಿ ಹೋಗಿದೆ ಅನ್ನೋದಕ್ಕೂ ಯಾವುದೋ ಒಬ್ಬೊಬ್ಬರು ನಡೆಸಿ ದುಡ್ಡು ಮಾಡೋ ಫೆಸ್ಟಿವಲ್ಗಳಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಇಲ್ಲದೇ ಇರುವ ದಿನಗಳಲ್ಲಿ ಇದು ಬಹಳ ದೊಡ್ಡ ಬೆಳವಣಿಗೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಸಂಸ್ಕೃತಿಯನ್ನ, ನಮ್ಮ ಮೂಲ ಬೇರನ್ನ ತೋರ್ಸೋಂಥವ್ರು ಬೇಕಪ್ಪ ಅಂತ ರಿಷಬ್ ಶೆಟ್ಟಿ ಅವರು ಕಾಂತಾರ ಮುಖೇನ ಮಾಡಿದ್ರು.